ಏನು ಲಾಕ್ಡೌನ್ ಆಗಿದೆ ಅವತ್ತಿಂದ ಇಂದ ಗಂಟನೂ ನಮ್ಮ ಶಾಸಕರಾದ ನಾಗರಾಜಣ್ಣವರು ಲಾಕ್ಡೌನ್ನಲ್ಲಿ ಎಲ್ಲರಿಗೂ ಫುಡ್ಡು ಮತ್ತು ಆಹಾರ ಎಲ್ಲ ಕೊಡ್ತಾಯಿದ್ದಾರೆ. ನಮ್ಮ ಮಾನ್ಯ ಮಂತ್ರಿಗಳಾದಂಥ MTV ನಾಗರಾಜ್ ಅವರು ಭಾಳ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ದೇವರವರಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ರೀತಿ ಸಹಾಯ ಮಾಡುವಂಥ ಶಕ್ತಿ MTV ನಾಗರಾಜಣ್ಣವ್ರಿಗೆ ಕೊಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಆ ಎಲ್ಲ ಸಮಾಜಕ್ಕೂ MTV ನಾಗರಾಜನ್ನು ಸತತವಾಗಿ ಏನು ಮೊದಲನೇ ಅಲೆ ಬಂದು ಹೋಗೋನು ಸುಮಾರು 1 ಲಕ್ಷದಿಂದ 1.5 ಲಕ್ಷ ಕಿಟ್ಟವರೆಗೂ MTV ನಾಗರಾಜನ್ನು ಮೊದಲನೇ ಅಲೆಯಲ್ಲಿ ಕೊಟ್ಟಿದ್ರು. वजीर कर्नाटक म्यूनसिपल शुगर MTV नागराज की तरफ से ओस्कोटे टाउन संते गेट पर वाकई रोज़ाना खाना तकसीम करने का सिलसिला अब भी जारी है। ज़रूरतमंद लोग यहां से रोज़ाना खाना हासिल करते हैं। आज यहां MTV के हामियों ने राशन किट तकसीम करने का बेड़ा उठाया। ये राशन किट यहां के मैकेनिक कार्यकर्ता मेहनती लोगों में तकसीम किया गया। यहाँ के कार्यकर्ता मेहनती लोगों की तरफ मुतवज्जा कराया यहाँ के मैकेनिक रोशन उर्फ बाबू मैकेनिक ने, जिन्होंने इस पर ख़ास तवज्जो दी। इस सिलसिले से टाउन बैंक डायरेक्टर ए अफसर, काउंसलर कलीमुल्लाह, काउंसलर रोशन, काउंसलर गुलजार अहमद और पार्टी लीडर शोहरतुल्लाह खान, समाजी कारकुन जावेद पाशा, काउंसलर बालचंद्र को एतमाद में ले लिया। रोशन उर्फ बाबू मैकेनिक ने अपने साथियों समेत मैकेनिक कार्यकर्ता मेहनती लोगों को राहत पहुंचाने MTV नागराज की तरफ से राशन किट तकसीम किया। रोशन उर्फ बाबू मैकेनिक BJP माइनॉरिटी मोर्चा बेंगलुरु रूरल जिला के नायब सदर हैं। इन्होंने इस मौके पर अपने बेंगलुरु रूरल जिला BJP माइनॉरिटी मोर्चा के जिला सदर सैयद अहमद को और रवि को मदऊ किया। सदाए हिंद उर्दू, मैं हूँ इम्तियाजुल्लाह खान काशिफी। लॉकडाउन के पेश नज़र जो हालात पेश आए उसे मद्देनज़र रखते हुए ओस्कोटे टाउन सते गेट मैकेनिक कार्यकर्ता मेहनती लोगों और ज़रूरतमंदों में MTV नागराज ने अपने हामियों के हमरा राशन तकसीम किया। 2 ತಿಂಗಳಿಂದ ಜನಕ್ಕೆ ಸಹಾಯ ಆಗಲಿ ಅಂತ ದವಸ ಧಾನ್ಯಗಳ ಕಿಟ್ಟು ಮತ್ತು ಊಟದ ವ್ಯವಸ್ಥೆ, ಪ್ರತಿ ಭಾನುವಾರ ಬಿರಿಯಾನಿ ಹೀಗೆಲ್ಲ ಮಾಡಿ ಜನಕ್ಕೆ ಅನುಕೂಲ ಆಗಲಿ, ಜನಕ್ಕೆ ಸಹಾಯ ಆಗಲಿ, ಜನಕ್ಕೆ ಅವ್ರ ಕಷ್ಟದಲ್ಲಿ ಕಿಂಚಿತ್ತಾದರೂ ನಾವು ಸಹಾಯ ಮಾಡಬೇಕು, ಅವ್ರಿಗೆ ಇದು ಮಾಡಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ, ಇದು ನಿಜವಾಗ್ಲೂ ತುಂಬ ಶ್ಲಾಘನೀಯವಾದ ವಿಚಾರ. ಈ ಮಹಾಮಾರಿ ಕೊರೋನಾ ಅನ್ನೋ ಕಾಯಿಲೆ ಯಾರಿಗೂ ಕೂಡ ಬಿಟ್ಟಿಲ್ಲ. ಬಡವರಾಗಿರ್ಬೋದು, ದುಡ್ಡಿರೋರಾಗಿರ್ಬೋದು, ಯಾರಿಗೂ ಕೂಡ ಈ ಕಾಯಿಲೆ ಇವತ್ತು ಬಿಟ್ಟಿಲ್ಲ. ಈ ಕಾರಣದಿಂದ ಏನು ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ನಮ್ಮ ನಾಯಕರಾದ MTV ನಾಗರಾಜಣ್ಣವರು ಇದನ್ನು ಗಮನದಲ್ಲಿ ಇಟ್ಕೊಂಡು ಏನು ದೀನ ದಲಿತರಾಗಿರ್ಬೋದು, ಹಿಂದುಳಿದ ವರ್ಗದವರಾಗಿರ್ಬೋದು, ಎಲ್ಲ ಯಾವ ಒಂದು ಸಮಾಜ ಹಿಂದುಳಿದ ವರ್ಗದಲ್ಲಿ ಇವತ್ತು ಇದೆ ಆ ಎಲ್ಲ ಸಮಾಜಕ್ಕೂ MTV ನಾಗರಾಜಣ್ಣವರು ಸತತವಾಗಿ ಏನು ಮೊದಲನೇ ಅಲೆ ಬಂದು ಹೋಗೋನು ಸುಮಾರು 1 ಲಕ್ಷದಿಂದ 1.5 ಲಕ್ಷ ಕಿಟ್ಟವರೆಗೂ MTV ನಾಗರಾಜಣ್ಣವರು ಮೊದಲನೇ ಅಲೆಯಲ್ಲಿ ಕೊಟ್ಟಿದ್ರು. ಅದೇ ರೀತಿ ಏನು ಇದೊಂದು 2ನೇ ಅಲೆ ಸ್ಟಾರ್ಟ್ ಆಯಿತು, ಆ 2ನೇ ಅಲೆ ಸ್ಟಾರ್ಟ್ ಆಗಿದ್ದು ಮೊದಲನೇ ದಿನದಿಂದ ಹಿಡಿದು ಇವತ್ತವರೆಗೂ ದಿನಸಿ ಕಿಟ್ಟಾಗಿರ್ಬೋದು, ದಿನ ಬೀದಿ ಬದಿ ಮಲಗೋ ಅವರಾಗಿರ್ಬೋದು, ಮತ್ತು ಈ ನಮ್ಮ ಭಿಕ್ಷೆ ಬೇಡವರಾಗಿರ್ಬೋದು, ಎಲ್ಲರಿಗೂ MTV ನಾಗರಾಜನವರು ಊಟದ ವ್ಯವಸ್ಥೆ ಆಗಲಿ, ದಿನಸಿ ಕಿಟ್ಟಾಗಲಿ ಕೊಟ್ಕೊಂಡು ಬರ್ತಾನೆ ಇದ್ದಾರೆ. ಅದೇ ಮುಖಾಂತರವಾಗಿ ಏನು ನಮ್ಮ ನಾಯಕರಾದ MTV ನಾಗರಾಜನ ನಾವು ಒಂದು ಕೋರಿಕೆ ಕೊಡ್ತೀವಿ, ಒಂದು ಮನವಿ ಮಾಡ್ತೀವಿ. ಅಣ್ಣ ಎಲ್ಲ ಈಗ ಲಾಕ್ಡೌನು ಇರೋ ಕಾರಣದಿಂದ ಮೆಕ್ಯಾನಿಕ್ಗಳಿಗೆ ತುಂಬ ತೊಂದರೆ ಆಗಿದೆ. ಗಾಡಿಗಳು ಓಡಾಡ್ತಾ ಇಲ್ಲ. ಗಾಡಿಗಳು ಓಡಾಡಿದ್ರೆ ಪಾಪ ಮೆಕ್ಯಾನಿಕ್ಗಳಿಗೆ ಇವತ್ತಿನ ದಿನ ಅವ್ರಿಗೆ ದಿನಕೂಲಿ. ಆದ್ದರಿಂದ ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ತಾವು ದಯವಿಟ್ಟು ಮೆಕ್ಯಾನಿಕ್ ಕೆಲಸ ಮಾಡೋರಿಗೆ ಅವ್ರಿಗೆ ದಿನಸಿ ಕಿಟ್ ಕೊಡಬೇಕಂತ ನಾವು ಮತ್ತು ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಬಾಬು ಅಣ್ಣಾಗಿರ್ಬೋದು, ನಮ್ಮ ಜಿಲ್ಲಾ ಅಧ್ಯಕ್ಷರಾದ ನಮ್ಮ ಸೈಯದ್ ಆಗಿರ್ಬೋದು, ನಮ್ಮ ಬಾಲಚಂದ್ರನಾಗಿರ್ಬೋದು, ನಮ್ಮ ನಗರಸಭೆ ಸದಸ್ಯರಾದ ರೋಷನ್ನು, ವೆಂಕಟೇಶ್, ಕಲೀಮ್ ಅವರು, ನಮ್ಮ ಶೋರತ್ತಣ್ಣವ್ರು, ನಾವೆಲ್ಲ ಒಂದು ಮನವಿ ಮಾಡ್ತೀವಿ. ಮನವಿ ಮಾಡಿದ್ವಿ MTV ನಿನ್ನೆ ನಾವು ಹೇಳಿದ್ವಿ MTV ನಾಗರಾಜನವ್ರಿಗೆ, ಇವತ್ತೇನಾದ್ರು MTV ಕೊಡ್ರಿ, ಅದು ಎಷ್ಟು ಜನ ಬರ್ತಾರೆ ಅಷ್ಟು ಜನ ಕೊಡ್ರಿ ಮೆಕ್ಯಾನಿಕ್ಗೆ. ಯಾಕಂದರೆ ಪಾಪ ಅವ್ರಿಗೆ ಕೆಲಸ ಇಲ್ಲ ಇವತ್ತಿನ ದಿನ, ಅವ್ರಿಗೆ ಒಂದೊಂದು ಊಟಕ್ಕೂ ತುಂಬ ಕಷ್ಟ ಆಗಿದೆ ಅಂತೇಳಿ MTV ನಾಗರಾಜನವರು ನಾವು ಮನವಿ ಮಾಡಿದ ತಕ್ಷಣ MTV ನಾಗರಾಜನವರು ಇವತ್ತು ಸುಮಾರು 300ರಿಂದ 350 ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಣೆ ಮಾಡಿದ್ದಾರೆ ಇವತ್ತು MTV ನಾಗರಾಜನವರು. ಇಲ್ಲ ಅಂತೇಳ್ಬಿಟ್ಟು ನಮ್ಮ ಜಿಲ್ಲಾಧ್ಯಕ್ಷ ಆಗಲಿ, ನಮ್ಮ ಟೌನ್ ಪ್ರೆಸಿಡೆಂಟ್ ಆಗಲಿ, ಅಫ್ಸರ್ ಬೈಸಾರ್ ಆಗಲಿ, ಇಲ್ಲ ನಮ್ಮ ಸೆಕ್ರೆಟರಿ ಆಗಲಿ ಎಲ್ಲ ಆಲ್ರೆಡಿ ಕಳಿಸಿದ್ದಾರೆ ತಿಳುವಳಿಕೆ ಇದೆ. ನಾವು ಯಾವತ್ತಿಂದ ಏನು ಲಾಕ್ಡೌನ್ ಆಗಿದೆ ಅವತ್ತಿಂದ ಇಂದ ಗಂಟನೂ ನಮ್ಮ ಶಾಸಕರಾದ ನಾಗರಾಜಣ್ಣವರು ಲಾಕ್ಡೌನ್ನಲ್ಲಿ ಎಲ್ಲರಿಗೂ ಫುಡ್ಡು
ಮತ್ತು ಆಹಾರ ಎಲ್ಲ ಕೊಡ್ತಾ ಇದ್ದಾರೆ. ಅದರಲ್ಲಿ ಎಣ್ಣೆ ಮಾತಿಲ್ಲ. ಮತ್ತು ಅದನ್ನು ನಾವು ತುಂಬ ಧನ್ಯವಾದಗಳು ತಿಳಿಸ್ತೀವಿ. ಇವತ್ತಿನ ದಿವಸ ಈ ಒಂದು ಏನು ವ್ಯವಸ್ಥೆ ಅವ್ರಿಗೆ ಈ ಒಂದು ಏನಿದೆ ಆಹಾರ ಇದನ್ನು ಮಾಡಿದ್ದಾರೆ. ಈ ಮೂಲಕವಾಗಿ ನಾವು ಅವ್ರಿಗೆ ಧನ್ಯವಾದಗಳು ತಿಳಿಸಿ ದೇವರವರಿಗೆ ಆಸ್ತಿ ಐಶ್ವರ್ಯ ಕೊಟ್ಟು ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ತಲೆ ಮೇಲೆ ಶಾಸ್ತ್ರ ಇರಬೇಕಂತ घोषणा था. ನಾನು ಜಿಲ್ಲಾ ವೈಸ್ ಪ್ರೆಸಿಡೆಂಟ್. बहुत परेशानी से गुजर रहे हैं. ऐसे समय पे ऐसे टाइम पे जो हमारे जो माइनॉरिटी के जो हमारे वस्कोटे के जो माइनॉरिटी के हमारे टाउन प्रेसिडेंट अफसर भाई और काउंसिलर जितने भी हैं, रोशन भाई वगैरह जितने भी हैं, ये सब मिल के हमारे जो मैकेनिक लोग हैं जो गैरेजों में काम करते हैं, इन गरीबों को जो अभी ये जो किट जो बांट रहे हैं, ये बहुत तारीफी लायक काम है. ये काम हमारे माइनॉरिटी बीजेपी माइनॉरिटी के मोर्चा की तरफ से हो रहा है. तो जितना हो सके जितना हम लोग हर रोज़ थोड़ा ना थोड़ा किट्स करके हर बंदे को पहुंचाने, गरीबों को पहुंचाने की जो ये काम हमारे माइनॉरिटी के जो मेंबर्स कर रहे हैं, इसके लिए मैं बहुत खुश हूँ. और आइंदा ऐसे ही एक खिदमत करने की और फिर अल्लाह मियाँ इनको और भी और हमारे जो मंत्री हैं MTV नागराज, इनके सहयोग में बहुत अच्छा काम कर रहे हैं.